ನೀವು ಸುಳ್ಳು ಹೇಳಿಕತ್ತೀರಿ. ನಾ ಹೇಳುದು ಖರೇನ. ಒಂದ್ ನಿಮಿಷ ನಮ್ಮ ಆಫೀಸ್ ರಾಮ್ಯಾಗ ಫೋನ್ ಮಾಡಿ ಕೇಳಿಸ್ತೀನಿ, ಅವಾಗಲೇ ಕನ್ಫರ್ಮ್ ಆಗ್ತದ ನಿಂಗೆ. ಮಾಡಿನ ಮಾಡ್ರಿ ಮಾಡ್ರಿ. ಸ್ಪೀಕರ್ ಆನ್ ರಿಂಗ್ ಆಗ್ಲಿಗತ್ತ, ಸ್ಪೀಕರ್ ಆನ್ ಮಾಡಿ. ಹಲೋ ಹಲೋ ರಾಮ್ಯ ಸರ ಹೇಳ್ರಿ. ಯಾಕ್ರಿ ಯಾಕ್ರಿ ಕಟ್ ಮಾಡಿದ್ರಿ? ಯಾಕ? ಹೌದು ಅಲ್ಲ, ನಿನಗ ನಾ ಹೇಳೋದ್ರ ಮೇಲೆ ನಂಬಿಕೆ ಇಲ್ಲ. ನಾ ಇನ್ನೊಬ್ರಿಗೆ ಸಾಕ್ಷಿ ಹೇಳಿಸ್ಕೊಡ್ಬೇಕು, ಪ್ರೂವ್ ಮಾಡಿಸ್ಬೇಕು. ನಾನ್ ನಿನ್ಗ್ಯಾಕೆ ಪ್ರೂವ್ ಮಾಡ್ಬೇಕು? ಅಂದ್ರ ಏನಂದ್ರ ನಾನು ನಿನ್ ಗಂಡಿದ್ದೀನಿ, ನಾ ಕರೆಕ್ಟ್ ಆಗಿ ಹೇಳ್ತೀನಿ. ಅದು ಹೇಳಿದ್ರು ನಿಂಗೆ ಬರೇ ಡೌಟ್ ಆದ್ರ ನಾ ಹೇಳಿಗತ್ತಿಲ್ಲ. ನಾ ಆಫೀಸಿಗೆ ಇನ್ಮೇಲೆ ಯಾರಿಗೂ ಫೋನ್ ಮಾಡಿ ಪ್ರೂವ್ ಮಾಡ ಅಂದಿನಿ. ನಾ ಕರೆಕ್ಟ್ ಆಗಿ ಹೇಳಿನಿ. ನಂಬುದಿದ್ರ ನಂಬು, ಬಿಡ್ತಿದ್ರ ಬಿಡು. ಯಾಕ್ರಿ ಖರೆ ಹೇಳಿದ್ರೆ ನಿಮ್ದೇನ್ ಗಂಟು ಹೋಗ್ತದ? ಏ ಗಂಟಲ್ಲ, ನಾ ಹೇಳೋದ ಖರೆ. ಒಂದ್ ನಿಮಿಷ ಒಂದ್ ಕೆಲ್ಸ ಮಾಡ್ನಿ, ಹೋಗ ಸುಮ್ಮ ಅಡಿಗೆ ಮಾಡ್ನಿ, ಅಡಿಗೆ ಮಾಡೋದು ಒಂದೇ ಮಾಡ್ನಿ. ಅಲ್ಲ ಇಷ್ಟೆಲ್ಲ ಹೇಳಿಕತ್ರು ನನ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ರ ನಿಂಗ, ಹೋಗ ಅಡಿಗೆ ಮಾಡು. ಅಡಿಗೆ ಮಾಡಿದ್ಮೇಲೆ ಕರಿ ನಾನು ಇನ್ ಮೇಲೆ ಯಾವತ್ತೂ ನಿನಗ್ ಪ್ರೂವ್ ಮಾಡುದು ಅದು ಇದು ಏನೋ ಮಾಡಲ್ಲ. ನನ್ ಮೇಲೆ ನಂಬಿಕೆ ಇಡ್ಲಿ, ಡೌಟ್ ಪಡ್ಬೇಡ. ಅಡಿಗೆ ಆದ್ಮೇಲೆ ಕರಿಬೇಕು. ಅಡಿಗೆ ಮಾಡ್ತೀನಿ ಇವ್ರಿಗೆ, ಖಾರ ಅಂತ ಅಡಿಗೆ ಮಾಡ್ತೀನಿ. ಫೋನ್ ಮಾಡಿದವರು ಕಟ್ ಮಾಡ್ಯಾರಂದ್ರ ಆ ಹುಡುಗ ಹೇಳಿದ್ದು ಖರೇನೇ ಅದ, ಇವ್ರಿಗೆ ಬೇರೆ ಸೆಟಪ್ಪು ಅದ. ಆಹಾ ಹಾ ಹಾ ಹಾ, ನನ್ನ ಮುಂದೆ ಇಷ್ಟೆಲ್ಲ ಸುಳ್ಳು ಹೇಳ್ತಾರೆ ಇವರು. ಅದು ಏನೋ ಖರೆ ಹೇಳಕ್ ಬಂದಿದ್ರು, ಅದು ಮುಚ್ಚಿಟ್ಟ ಬ್ಯಾರೇನೆ ಕತ್ತಿ ಕಟ್ಟಿದ್ರಲ್ಲ ಇವರು. ನನಗೇನಷ್ಟು ದಡ್ಡಿ ತಿಳ್ಕೊಂಡಾರೇನು ಇವರು? ಆಹಾ ಹಾ ಹಾ, ಇಷ್ಟು ದಿವಸ ತಾನೇ ಚಲೋ ಅಂತ ನನಗೆ ಮಳೆ ಮಾಡಿಟ್ಟಿದ್ರು. ಈಗ ನೋಡು, ಇನ್ನೊಬ್ಬಾಕಿಗೆ ಇಟ್ಕೊಂಡು ನನಗೆ ದೂರ ಮಾಡಕತ್ತಾರ. ರೀ, ನಿಮಗೆ ಬಿಡಂಗಿಲ್ಲ ನಾನು, ಅಷ್ಟು ಈಸಿಯಾಗಿ ಬಿಡಂಗಿಲ್ಲ ನಾನು. ನಿಮಗೊಂದು ಗತಿ ಕಾಣಿಸ್ತೀನಿ. ಏನ ಆಫೀಸ್ಗೆ ಹೋಗಿ ಬರ್ತೀನಿ. ನಾಳೆ ನಿಂತು ಒದ್ರಿದ್ ಕೇಳಿಸ್ತೇ ಇಲ್ಲ? ನಾ ಹೇಳಿದ ಅರ್ಥ ಅಲ್ಲಿಗತ್ತದ ಇಲ್ಲ? ಆಫೀಸ್ಗೆ ಹೋಗಿ ಬರ್ತೀನಿ ಅಂದ್ರೆ ಹ್ಞೂ ಹಾ ಏನ್ರಿ ಅನ್ಬೇಕೋ ಬೇಡ? ಅಲ್ಲ, ಮುಂಜಾನೆದು ಯಾಕೆ ಹಿಂಗ್ ಕೂತಿ? ಒಂದ್ ಕಸ ಹುಡುಗಿಲ್ಲ, ಒಂದ್ ತಳಿ ರಂಗೋಲಿ ಮಾಡಿಲ್ಲ, ಟಿಫನ್ ಮಾಡಿಯೇ ಇಲ್ಲ? ಆಯ್ತು, ನೀ ಹಿಂಗ್ ಕೂತಿದ್ ನೋಡಿ, ಟಿಫನ್ ಮಾಡೇ ಇರಂಗಿಲ್ಲ, ಅದು ಗೊತ್ತಿದ್ದದ್ದೆ. ನಾ ಆಫೀಸ್ಗೆ ಹೋಗೋತ್ನಾಗ ಸರಿ ಆತ್ ಬಿಡು, ಹೋಲಿ. ಈಗ ಆ ಹೋಟೆಲ್ನಾಗ ಹೋಗಿ ನಾ ತಿಂತೀನಿ, ಅಲ್ಲಿಂದ ಪಾರ್ಸಲ್ ಕಳಿಸ್ತೀನಿ, ನೀನು ತಿಂದ್ಬಿಡು. ಏನ್ ಬೇಡ, ನಾ ತಿನ್ನಂಗಿಲ್ಲ. ಯಾಕ? ಹೊಟ್ಟಿ ತುಂಬೆ ಆದ್ ನಾನು ಪೂರ್ತಿ. ಅಂದ್ರೆ ನೀ ಮಾಡ್ಕೊಂಡು ತಿಂದೇನೆ? ಎಲ್ ಮಾಡ್ಲಿ? ಏನೂ ಮಾಡಿಲ್ಲ. ಹಿಂಗ್ಯಾಕ ಉಪವಾಸ ಬಿದ್ರೆ ಏನ ನಾಳೆ ಗ್ಯಾಸ್ಟ್ರಿಕ್ ಆಗಿ ಏನ್ ಹೆಚ್ಚು ಕಡಿಮೆ ಆದ್ರೆ ಹೊಯ್ಕೋಬೇಕ ನಿಂತ? ನನಗೆ ಉಪವಾಸ ಗತಿ ಇನ್ ಮ್ಯಾಲೆ. ಹಿಂಗ್ಯಾಕ್ ಮಾಡ್ಕೊಂಡಿವ್ ನಾವು? ಏನ್ ಆತ ನಿನಗೆ? ನವನ ಓಲಿ, ಆಫೀಸ್ ಟೈಮ್ ಆಗ್ಲಿಗತ್ತ ನಂಗೆ. ಬ್ಯಾಗ್ ಮರ್ತ್ಬಂದು ಒಂಚೂ ಬ್ಯಾಗ್ ತಗೊಂಡ್ ಬಾ. ತರಂಗಿಲ್ಲ ನೀ? ಸರಿ ಆಯ್ತು, ನಾನು ತರ್ತೇನೆ ಬಿಡ. ಚಿನ್ನು,
ಚಿನ್ನು ಹಾಯ್ ಚಿನ್ನು. ಚಿನ್ನ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ ಚಿನ್ನ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ ನಿನ್ನ ಒಲವು ಕಂಡಾಗ ಬಳಿಗೆ ಬಂದಾಗ ಏನಿವತ್ತು ಆಂಟಿ ಇಷ್ಟು ಸೈಲೆಂಟ್ ಕೂತಾರ? ಯಾವಾಗ್ಲೂ ನಕ್ಕೋತ್ ಕೂಡ್ತಿದ್ರಲ್ಲ, ಅಂದ್ರ ನಾ ಹೇಳಿದ್ ವರ್ಕೌಟ್ ಆಗ್ಯದ ಅನಿಸ್ತದ. ಇನ್ನೊಂಚೂರು ನಿಂಬೆ ನಿಂಡಿದ್ರ ಕತ್ತಿ ಮುಗೇತ್. ಗಂಡ ಹೆಂಡತಿ ಕತ್ತಿ ಮುಗೇತ್. ಆಂಟಿ ಆಂಟಿ ಏನ್ರಿ ಆಂಟಿ ಇವತ್ತು ಸಫರ್ ಕೊಡ್ತೀರಿ? ಮಾತಾಡ್ವಲ್ರಲ್ಲ. ತಗೋಪ್ಪ. ಹಾ ನಾ ಹೇಳೇ ಇಲ್ಲ, ನೀವು ಆಲ್ರೆಡಿ ಜ್ಯೂಸ್ ತಂದು ಕೊಟ್ಬಿಟ್ರಿ. ನಿನ್ನ ಹತ್ರ ವಿಷಯ ಎಲ್ಲ ಬಾಯಿ ಬಿಡ್ಸ್ಕೋಬೇಕಲ್ಲ. ಅಂದ್ರೆ ಲಂಚ ಏನ್ರಿ ನಂಗ? ಏನೋ ಅಂತ ತಿಳ್ಕೊಪ್ಪ. ಕೊಡು ಕೊಡು. ನಾ ಏನ್ ಕೊಡ್ಲಿ? ನಿನ್ನೆ ಹೇಳ್ದಿಲ್ಲ ವಿಡಿಯೋ ಮಾಡ್ಕೊಂಡ್ ಬರ್ತೀನಂತ. ಕೊಡು, ಮೊಬೈಲ್ ಕೊಡು ಈಗ. ಕೊಡ್ತೀನಿ ರೀ, ಮೊಬೈಲು ಕೊಡ್ತೀನಿ, ವಿಡಿಯೋನು ತೋರಿಸ್ತೀನಿ. ಯಾಕಂದ್ರ ನಾನೇ ಎಲ್ಲ ವಿಡಿಯೋ ಮಾಡಿದ್ದು. ಅಲ್ರಿ ಆಂಟಿ, ನಿನ್ನೆ ರಾತ್ರಿ ನೋಡ್ಬೇಕಾಗಿತ್ತು ಬಾಜುಕಿನ್ ರೋಡಾಗ. ಏನ್ ಕೈ ಕೈ ಹಿಡ್ಕೊಳ್ಳೋದೇನು, ಮೈ ಮೈ ಮುಟ್ಟೋದೇನು, ದೊಡ್ಡ ಹೀರೋ ಹೀರೋಯಿನ್ ಅನ್ಕೊಂಡ್ಬಿಟ್ಟಾರಿ ಅವ್ರಿಬ್ರಿಗೂ. ಥೂ ಥೂ ಥೂ, ಹೊಲಸ್ರಿ, ಅಸಹ್ಯ. ಪುಣ್ಯಕ್ಕ ಅವ್ರ ರೋಡಾಗ ಯಾರು ಇರ್ಲಿಲ್ಲ. ನಾನ್ ನೋಡ್ದೆ, ನನ್ ಕ್ಯಾಮ್ರಾನು ನೋಡ್ತು. ಇದನ್ನೆಲ್ಲ ವಿಡಿಯೋ ಮಾಡೀನ್ರಿ ನಾ. ನೋಡ್ಲಿಕ್ಕ ಎಷ್ಟು ಹೊಲಸು ಗೊತ್ತೇನ್ರಿ ಅದು. ಥೂ. ಹಂಗಂದ್ರೆ ವಿಡಿಯೋ ತೋರಿಸು. ಆಂಟಿ, ಆ ಮೊಬೈಲ್ ನಮ್ಮ ಅಮ್ಮಂದ್ರಿ. ಅಕ್ಕಿ ಮೊಬೈಲ್ ಒಳಗೆ ವಿಡಿಯೋ ಮಾಡೀನ್ರಿ. ಅಕ್ಕೆಲ್ಲೋ ಹೊರಗೆ ಹೋಗ್ಯಾಳ್ರಿ. ಸಂಜಿನ ಬಂದ್ ಕೂಡ್ಲೆ ಫಸ್ಟ್ ನಿಮಗ್ ಬಂದ್ ವಿಡಿಯೋ ತೋರಿಸ್ತೀನ್ರಿ ನಾ. ಈಗ ನಮ್ಮ ಅಮ್ಮಂಗೆ ವಾಟ್ಸಪ್ ಕಳ್ಸು ಅಂತ ಹೇಳ್ಬೋದ್ರಿ. ಆದ್ರ ಆಕಿ ಕಳ್ಸು ಹೊತ್ನಾಗ ವಿಡಿಯೋ ನೋಡಿದ್ರ ನಿಮ್ ಬಗ್ಗೆ, ಅಂಕಲ್ ಬಗ್ಗೆ ಬ್ಯಾಡ್ ಒಪಿನಿಯನ್ ಬರ್ತದ್ರಿ. ಅದಕ್ಕ ಈಗ ಬ್ಯಾಡ್ರಿ, ಆಮೇಲೆ ಸಾಯಂಕಾಲನೇ ಬಂದು ತೋರಿಸ್ತೀನಿ ನಿಮಗ. ಹಾ, ಸಂಜೆ ಬರ್ತೀನಿ ನಾ. ಸರಿ, ಬಾಯ್ ಆಂಟಿ. ಅಲ್ಲ, ಈ ಆಂಟಿಗ ವಿಡಿಯೋ ಮಾಡಿ ತೋರಿಸ್ಬೇಕಂತ. ಅಂಕಲ್ ಹಂಗಿದ್ರಲ್ಲ, ನಾ ವಿಡಿಯೋ ಮಾಡಿ ತೋರ್ಸ್ಲಿಕ್ಕೆ ಆಗೋದು. ಅದಕ್ಕೂ ಮೀರಿ ನಮ್ಮಮ್ಮನ ಹತ್ರ ಕೀಪ್ಯಾಡ್ ಫೋನ್ ಅದ. ಇನ್ ಹೆಂಗ್ ವಿಡಿಯೋ ಮಾಡ್ಲಿನಾ? ನಂದೇನಿದ್ರು ಬರೀ ಹುಳಿ ಹಿಂಡೋದಷ್ಟೇ ಕೆಲ್ಸ. ಹೆಂಡತಿ 20 ದಿನದಾಗ ಅಂದ್ರ ಸಬಿನಾ ಪುಡಿ ಹಾಕಿ ತಿಕ್ಕಿ ತೊಳೆದು ತಾಮ್ರದ ಹಂಡೆದಂಗ ಪಾಪ ಹೊಳಿತೈತಲ್ಲ. ಇಲ್ಲ ಹಿಡಿದು ಲಕ್ಷ ಲಕ್ಷ
ಏನೂ ಇಲ್ಲ ಹಳೆಯನ್ ಕರ್ಕೊಂಡೆ ನಮ್ದು ಗೊಂಜಾಳ ಹೊಲ ಐತ್ಲೆ ಆಕ್ಷನ್ ರೆಡಿ ಮಾಂಸ ಮಾಮರ ಈ ಮಸಾಲೆ ವಾಸನೆಗೆ ನಾನು ಅರ್ಧ ಹೊತ್ತಿನ ತುಂಬಿ ಮುಂದಿಟ್ರೆ ತಿಂತೀಯಲ್ಲ ಮಟನ್ ಆದ್ರೂ ತಿಂತೇನೆ. ದೇವಕ್ಕ ಸುಮ್ಮ ಯಾಕೆ ಅವ್ರ ಮೇಲೆ ಸಿಟ್ ಮಾಡ್ಕೋತಿ ಅವ್ರು ಮಟನ್ ತಿಂತೀನಿ ಅಂತ ಹೇಳತ್ತ ಅಯ್ಯೋ ನನ್ ಶಿವನ ನಿಮ್ಮನ್ ಏನ್ ಮಾಡ್ಬೇಕ ಅನ್ಸೈತ್ ನೋಡ್ ನನಗ ನಿಮ್ ಬಾಯಿ ಚಟಕ್ ನಮ್ಮೆಲ್ಲರೂ ಸಾಯ್ ಹೊರಡ್ತು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಗೋಕುಲ್ರಾಜ್. ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ, ನೀವೀಗಾಗಲೇ ಸುಶೀಲ್ ಮೊಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದಿರಿ. ಅದರಲ್ಲಂತೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನೋ ಸುಮಾರು ಕಾಮಿಡಿ ಸ್ಕಿಟ್ಸ್ ಗಳನ್ನ ನೋಡಿದಿರಿ. ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಸುಶೀಲ್ ಮೊಕಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ ಬರ್ತಾ ಇದೀವಿ. ದಯಮಾಡಿ ಎಲ್ರು ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಸುಶೀಲ್ ಮೊಕಾಶಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.